ನನ್ನ ಫ್ರೆಂಡ್ ತಂದೆ ಒಬ್ಬರು ಬಂದು ನಮ್ಮನ್ನು ರೂಮಲ್ಲಿದ್ದಾಗ ಮಾತಾಡಿಸ್ತಾ ಅವ್ರಿಗೊಬ್ಬರು ಪ್ರೊಡ್ಯೂಸರ್ ಪರಿಚಯ ಇದ್ದರು, ಓಹೋ ದೇವದಾಸ್ ರೆಡ್ಡಿ ಅಂತ. ಸರಿ. ಅವ್ರು ಅವಾಗೊಂದು ಸಿನಿಮಾ ಮಾಡ್ತಾ ಇದ್ರು, ಬೇವು ಬೆಲ್ಲ ಅಂತ ಜಗ್ಗೇಶ್ ಅವ್ರದ್ದೊಂದು ಫಿಲ್ಮು ಹ್ಮ್ ಹ್ಮ್ ರೆಡಿ ಇತ್ತು. ಹ್ಮ್ ಹ್ಮ್ ಸೊ ಅವ್ರು ಕರ್ಕೊಂಡೋಗಿ ಪರಿಚಯ ಮಾಡಿಸೋರು ಪ್ರೊಡ್ಯೂಸರ್ಗೆ. ಹ್ಮ್ 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 ನನ್ನ ಮಗನ ಫ್ರೆಂಡ್ ಇವನು, ಏನು ನೋಡಿ ಇವನೇನೋ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದಾನೆ, ಡೈರೆಕ್ಟರ್ ಆಗಬೇಕಂತೆ, ಹಂಗೆ ಹಿಂಗೆ ಅಂತ. ಸೊ ಅಲ್ಲಿಂದ ಅವರು ಮಹೇಂದರ್ ಸರಿಗೆ ಪರಿಚಯ ಮಾಡಿಸೋರು, ಹ್ಮ್ ದೇವದಾಸ್ ರೆಡ್ಡಿ ಅವರು. ಹ್ಮ್ ಹ್ಮ್ ಅಂದರೆ ಆವಾಗ ಮಹೇಂದರ್ ಸರ್ ಅವ್ರದ್ದೊಂದು ಫಿಲ್ಮ್ ಒಪ್ಕೊಂಡಿದ್ರು, ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂತ ಒಂದು ಫಿಲ್ಮ್ ಅದು. ಆ್ಯಕ್ಚುಲಿ ಇನ್ನು ಸ್ಕ್ರಿಪ್ಟ್ ಬರೀತಾಯಿದ್ರು ಅವರು. ಅವ್ರು ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ಮೇಲೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಸರಿ. ಬಟ್ ಆ ಫಿಲ್ಮ್ ರಿಲೀಸ್ ಆಗಲಿಲ್ಲ. ಓಕೆ. ಎಷ್ಟೋ ವರ್ಷ ಆದಮೇಲೆ ಯಾವಾಗಲೂ ಹಿಂಗೆ ಬಂದು ಎಲ್ಲೋ ಹೋಯ್ತು ಅಷ್ಟೇ. ಅದಕ್ಕೆ ಅಫಿಷಿಯಲ್ ಆಗಿ ನನ್ನ ಫಸ್ಟ್ ಪಿಕ್ಚರು ತಾಯಿ ಇಲ್ಲದತ್ತ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಓಹೋ ಅದು ಅರ್ಧದಲ್ಲೇ ನಿಂತೋಯ್ತು. ಆಮೇಲೆ ಇದು ಸ್ಟಾರ್ಟ್ ಆಯಿತು ಮಹೇಂದರ್ ಸರ್ ಜೊತೆಗೇನೆ. ಸೊ ನೀವು ಆಚೆ ಕಡೆ ನೋಡಿದ್ದ ಗಾಂಧಿನಗರಕ್ಕೂ ಹತ್ತಿರದಿಂದ ನೋಡಿದ ಗಾಂಧಿನಗರಕ್ಕೂ ಏನಿತ್ತು ಸರ್? ಅಲ್ಲ, ಹೊರಗಡೆಯಿಂದ ಗಾಂಧಿನಗರ ಏನು ಯಾವೆಲ್ಲ ನಮಗೇನು ಗೊತ್ತೇ ಇರಲಿಲ್ವಲ್ಲ. ನನಗೆ ಸಿನಿಮಾಗಳ ಬಗ್ಗೆ ಗೊತ್ತಿತ್ತು ಅಷ್ಟೇ. ಗಾಂಧಿನಗರ ಅಂತ ಒಂದು ಇದೆ ಅನ್ನೋದು ಗೊತ್ತಿತ್ತು, ಎಲ್ಲಿ ಪತ್ರಿಕೆಗಳಲ್ಲಿ ಓದಿದ್ದೆ ಅಷ್ಟೇ. ಸೊ ಸೊ ಇಲ್ಲಿ ಒಳಗೆ ಲೆಕ್ಕಾಚಾರ ಹೇಗಿತ್ತು? ಬರೋಕ್ಕೂ ಮುಂಚೆ ಆಚೆಯಿಂದ ನೋಡೋರ್ಗೆ ಒಂದಿರತ್ತಲ್ಲ, ನೀರಿಗೆ ಹಾರೋಕ್ಕೂ ಮುಂಚೆ ಓಹೋ ಹಿಂಗಿದೆಯಪ್ಪ ಅನ್ನೋ ಒಂದು ಲೆಕ್ಕಾಚಾರ ಏನಾರಿತ್ತಾ? ಆ ಥರ ಏನು ಇರಲಿಲ್ಲ. ಆಮೇಲೆ ಬೇಸಿಕಲಿ ಡೈರೆಕ್ಟರ್ ಆಗಬೇಕು ಅಂತ ಬಂದವನಲ್ವಾ, ಅದರದ್ದೇನು ದೊಡ್ಡ ದೊಡ್ಡ ಭ್ರಮೆಗಳು ಅದೆಲ್ಲ ಏನಿರಲಿಲ್ಲ. ಅವಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದು, ಹೆಂಗಾರು ಒಬ್ಬರು ಡೈರೆಕ್ಟರ್ ಹತ್ರ ಹೋಗಿ ಆ ಡೈರೆಕ್ಷನನ್ನು ಕ್ರಾಫ್ಟ್ ಕಲಿಬೇಕು ಅಷ್ಟೇ ನನ್ನ ತಲೆ, ಬೇರೆ ಏನು ಯೋಚನೆ ಮಾಡ್ತಿರ್ಲಿಲ್ಲ ನಾನು. ಇದೊಂದು ಹಳೆ ಪ್ರಾಕ್ಟೀಸ್ ಅಲ್ಲ ಸರ್? ಅಂದರೆ ಒಂದು ಒಂದು ಡೈರೆಕ್ಟ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಳ್ಳೋದು ಒಂದು ಪ್ರತೀತಿ ಇತ್ತು. ಇವತ್ತಿಗೆ ಎಷ್ಟೊಂದು ಜನ ಅವರಾಗವರೇ ಶಾರ್ಟ್ ಫಿಲ್ಮ್ಸ್ ಮಾಡ್ತಾರೆ ಅಲ್ಲ. ಸೊ ಅವತ್ತಿನ ಕಾಲಕ್ಕೂ ಆ ಥರ ಐಡಿಯಾಗಳೆಲ್ಲ ಯಾರು ಕೊಡ್ತಾಯಿದ್ರು ಸರ್? ಅಂದರೆ ಅಸಿಸ್ಟೆಂಟ್ ಆಗಿ ಒಬ್ಬರ ಹತ್ರ ಸೇರಿಕೊಂಡು ಕೆಲಸ ಕಲಿಬೇಕು. ಯಾರೂ ಐಡಿಯಾ ಕೊಟ್ಟಿಲ್ಲ ನಾನೇ. ಈಗ ನಾನು ಡೈರೆಕ್ಟರ್ ಆಗಬೇಕು, ಆವಾಗ ಈ ಪತ್ರಿಕೆಗಳಲ್ಲಿ ಅಲ್ಲಿ ಓದ್ತಾ ಇದ್ವಲ್ಲ, ನನಗೆ ಅಲ್ಲಿ ಗೊತ್ತಾಗಿದ್ದೇನು ಅಂದರೆ ಇರೋದು ಎರಡೇ ದಾರಿ. ಒಂದು, ಯಾವುದಾದ್ರು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಸೇರ್ಕೋಬೇಕು ಡೈರೆಕ್ಷನ್ ಮಾಡೋದು ಹೆಂಗೆ ಅಂತ ಕಲಿಯೋದಕ್ಕೆ. ಓಹೋ ಅಥವಾ ಎರಡನೇದು, ಒಬ್ಬ ಡೈರೆಕ್ಟರ್ ಹತ್ರ ಅಸಿಸ್ಟೆಂಟಾಗಿ ಸೇರ್ಕೋಬೇಕು. ಸರಿ ಎರಡೇ ದಾರಿ ಇದ್ದಿದ್ದು, ಅವತ್ತಿಗೆ ಎರಡೇ ದಾರಿ ಇದ್ದಿದ್ದು. ಸರಿ. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ ಆವಾಗ ಬೆಂಗಳೂರಲ್ಲಿ ಯಾವುದೇ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳು ಇರಲಿಲ್ಲ. ಈಗೆಲ್ಲ ರೋಡ್ಗೊಂದೊಂದಿದೆ, ಅವಾಗ ಇರಲಿಲ್ಲ. ಆವಾಗ ಹೋಗ್ಬೇಕು ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು ಅಂದರೆ ಚೆನ್ನೈ, ಪೂನಾ, ಮುಂಬೈ ಆ ಥರ, ಅಂದರೆ ಅಕಾಡೆಮಿಕ್ ಆಗಿ ಒಂದು 3 years ಡಿಪ್ಲೊಮಾ ಕೋರ್ಸ್ ಆ ಥರ ಇದ್ದಿದ್ದೆ ಅಷ್ಟೇ. ಸರಿ. ಅದು ನಮಗೆ ಅಫೋರ್ಡಬಲ್ ಆಗಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗೋದೇ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಇದೆಲ್ಲ ಅಂದಿದ್ರೆ ಅವತ್ತೇ ಒದೇರು ಹಿಡ್ಕೊಂಡು. ಸೊ ಈಸಿಯೆಸ್ಟ್ ಅದ್ರ ಬದಲು ಏನು ಅಂದರೆ ಇದು ಬೆಸ್ಟರ್ ಅಲ್ವಾ, ಪ್ರಾಕ್ಟಿಕಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಾನು ಈ ಡೈರೆಕ್ಟರ್ಗಳನ್ನ ಹುಡುಕ್ತಾ ಇದ್ದಿದ್ದು ಸರಿ. ಆ್ಯಕ್ಚುಲಿ. ಆಮೇಲೆ ಅದೇ ಮಹೇಂದರ್ ಸರ್ ಸಿಕ್ಮೇಲೆ ಅಲ್ಲಿಂದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಶುರುವಿನ ದಿನಗಳೆಲ್ಲ ಹೆಂಗಿತ್ತು? ಏನು ಎಕ್ಸ್ಪೆಕ್ಟೇಷನ್? ನಿಮ್ಮ ಹತ್ರ ಏನೇನು ಕೆಲಸ ಮಾಡಿಸೋರು? ಅಂದರೆ ನನಗೆ ಅಂದರೆ ಒಂದು ಜೋಶ್, ಎನರ್ಜಿ ಅಲ್ಲ, ಅದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋದೇ ಒಂದು ಖುಷಿ ನನಗೆ. ಸರಿ. ಈಗ ಅವ್ರು ನಮ್ಮ ಹೇಳಿದ್ನಲ್ಲ ಪ್ರೊಡ್ಯೂಸರ್ ಅಂತ, ಅವರು ಫಸ್ಟ್ ಹೇಳಿದ್ದೆಲ್ಲೇ ನನ್ನ ಮಗನೇ ಇಂಜಿನಿಯರಿಂಗ್ ಓದ್ಬಿಟ್ಟು ಇಲ್ಲಿ ಯಾಕೋ ಒಂದು ಡೈರೆಕ್ಷನ್ನು ಹಂಗೆ ಹಿಂಗೆ ಅಂತ ಇಲ್ಲೆಲ್ಲ ಬರೀ ಚಿತ್ರಾನ್ನ ಗಿರಾಕಿ ಕಳ್ಕೊಳೋ ಸಿನಿಮಾದಲ್ಲಿ ಅಂತ ಬೇಡ ಅಂತ ಅವರು. ಗೊತ್ತಾಯ್ತು. ಅಂದರೆ ಅವತ್ತಿಗೆ ಏನು ಗೊತ್ತಾ, ಎಜುಕೇಟೆಡ್ಗಳು ಬರ್ತಾ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿಗೆ. ಯಾಕದಂಗೆ? ಏನೋ ಇದ್ದಿದ್ದೇ ಹಂಗೆ. ಸಿನಿಮಾ ಇಂಡಸ್ಟ್ರಿ ಅಂದರೆ ಎಲ್ಲೂ ಸಲ್ಲದವರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಅನ್ನೋ ಥರ ಇದ್ದಿದ್ದು ಅವಾಗ. ಒಂಥರ ಒಂದು ಮಡಿವಂತಿಕೆ ಇತ್ತು ಅವತ್ತಿಗೆ. ಸಿನಿಮಾ ಅಂದರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾನೆ ಅಂದರೆ ಅಥವಾ ಡೈರೆಕ್ಷನ್ ಮಾಡ್ತಾನೆ ಅಂದರೆ ಅವನು ಅಂದರೆ ಅನ್ಎಜುಕೇಟೆಡ್ ಫೆಲೋ ಅನ್ನೋ ಥರ. ಓದೋನಾದರೆ ಒಳ್ಳೆ ಕೆಲಸ ಸಿಗುತ್ತೆ, ಜಾಲಿ ಆಫೀಸರ್ ಆಗಿ ಏನೋ ಮಾಡ್ಕೊಂಡಿರ್ತಾನೆ, ಗೌರ್ಮೆಂಟ್ ಕೆಲಸ ಏನು ಇಲ್ದಲ್ಲೇ ಇರೋ ನನ್ನ ಮಕ್ಕಳು ಇಲ್ಲಿಗೆ ಬರ್ತಾರೆ ಅನ್ನೋ ಥರ ಇದ್ದಿದ್ದು ಅವಾಗ. ಅಂದರೆ ನನಗೆ ಆಮೇಲೆ ಬಂದಾಗ ಗೊತ್ತಾಗಿದ್ದು, ಅವತ್ತಿಗೆ ನಾನು ತುಂಬ ಹೈಲಿ ಕ್ವಾಲಿಫೈಡು ಸಿನಿಮಾ ಇಂಡಸ್ಟ್ರಿಗೆ. ಫಸ್ಟ್ ಬಂದ ತಕ್ಷಣ ಆವಾಗ ಕ್ಲ್ಯಾಪ್ ಮಾಡೋ ಸಿಸ್ಟಮ್ ಎಲ್ಲ ಇತ್ತು. ಕ್ಲ್ಯಾಪ್ ಮಾಡೋಕ್ಕೆ ಅಂತ ಹೋದರೆ, ಆಮೇಲೆ ನಾನೇನಂದರೆ ನನ್ನ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಚೆನ್ನಾಗಿ ಸಾಕಿದ್ರು ನನ್ನ. ಅಂದರೆ ಬಟ್ಟೆ ಗಿಟ್ಟೆ ಹಾಕ್ಕೊಳ್ಳೋದು ಎಲ್ಲ ಸ್ಟೈಲಾಗಿ ಹಾಕ್ಕೊಳ್ಳೋದು ಅದೆಲ್ಲ ಚಿಕ್ಕ ವಯಸ್ಸಿಂದ ಅಭ್ಯಾಸ ನನಗೆ. ಇನ್ಶರ್ಟ್ ಮಾಡಿಕೊಂಡು, ಶೂ ಹಾಕ್ಕೊಂಡು, ಪಾಲಿಷ್ ಮಾಡ್ಕೊಂಡೆಲ್ಲ ಹೋಗ್ತಾಯಿದ್ದೆ. ಸ್ಕೂಲ್ ಡೇಸಿಂದನೂ ಪ್ರಾಕ್ಟೀಸ್ ಅಲ್ಲ. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದಾಗ್ಲೂ ಹಂಗೆ ಹೋಗ್ತಾಯಿದ್ದೆ ಬೆಳಗ್ಗೆ ಶೂಟಿಂಗಿಗೆ ನಾನು. ಸರಿ. ಅಲ್ಲೋದ್ರೆ ಕ್ಲ್ಯಾಪ್ ಮಾಡೋದು ಅಷ್ಟೇ. ಸೊ ನಾನು ಅದನ್ನು ಎಂಜಾಯ್ ಮಾಡ್ತಾಯಿದ್ದೆ ಅಷ್ಟೇ, ಆ ಪ್ರಾಸೆಸ್ಸನ್ನು. ನನ್ನ ತಲೆಯಲ್ಲಿ ಇದ್ದಿದ್ದೇನೆ ಅಂದರೆ ಕ್ರಾಫ್ಟ್ ಕಲಿಬೇಕು ಅನ್ನೋದು ಅಷ್ಟೇ. ನಿಜ. ಬೇರೆ ಯಾವ ಥರದ್ದು ಏನು ಅಲ್ಲೇನೋ ಕಾಂಪ್ಲಿಕೇಶನ್ಸು ಅದು ಇದು ಅವೆಲ್ಲ ಏನು ಕಾಣಿಸ್ತಾ ಇರಲಿಲ್ಲ ನನಗೆ. ಅವ್ರು ದುಡ್ಡು ಕೊಡಬೇಕು ನನಗೆ, ಅದೇನೋ ಮಾಡಬೇಕು, ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ.
ನನಗೇನೋ ಒಂಚೂರು ಚೂರು ಪಾರು ನನ್ನ ರೂಮ್ ರೆಂಟ್ ಕಟ್ಟೋಕ್ಕಾಗೋಷ್ಟು ದುಡ್ಡು ಸಿಕ್ಕರೆ ಸಾಕು ಇಷ್ಟೇ ತಲೆಯಲ್ಲಿದ್ದಿದ್ದು. ಹ್ಮ್ ತಲೆ ತುಂಬ ಬರೀ ನಾನು ಡೈರೆಕ್ಟರ್ ಆಗಬೇಕು ಅಷ್ಟೇ ಅಲ್ಲ ಹ್ಮ್ ಆಸೆ. ಹಂಗಾಗಿ ಬೇರೆ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ ನಾನು. ಸರಿ. ಸಖತ್ ಜಾಲಿಯಾಗಿರ್ತಾ ಇದ್ದೆ. ಹೇಗಿತ್ತು ಸರ್ ವಾತಾವರಣ? ಅಂದರೆ ಅಫ್ಕೋರ್ಸ್ ಅವಾಗ ತಾವು ಬ್ಯಾಚುಲರು, ಸಿಂಗಲ್ಲು, ಅವತ್ತಿನ ಚಿತ್ರರಂಗ ಪ್ಲಸ್ ತಮ್ಮ ಕುತೂಹಲ ಆ್ಯಂಡ್ ನಿರೀಕ್ಷೆ ಇಲ್ಲದ ಒಂದು ಬದುಕು, ಹ್ಞೂ ಅದರ ಆಯಾಮಗಳು ಹೇಗಿತ್ತು? ಇಲ್ಲ ಚೆನ್ನಾಗಿ ನನಗೆ ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಆ ಪ್ರಾಸೆಸ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದೆ ಅಂದರೆ ನಾನು. ಅದೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇರೋವಂಥ ಪ್ರಾಸೆಸ್ ಇದೆಯಲ್ಲ, ಅಲ್ಲಂದರೆ ಹೇಳಿದ ಎಲ್ಲ ಗಮನ ಪೂರ್ತಿ ಇದ್ರ ಕಡೆನೇ ಇದ್ದಿದ್ದರಿಂದ ಕೆಲಸದ ಬಗ್ಗೆ ಬೇರೆ ಎಲ್ಲೂ ತಲೆ ಹೋಗ್ತಾ ಇರಲಿಲ್ಲ. ಒಂದೇ ಒಂದು ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ನನಗೇನು ಅಂದರೆ, ನಾನು ಎಲ್ಲರೂ ಆಚೆ ಹೋದಾಗ ಮನೆಗೆ ಹೋದಾಗ, ಈಗ ಊರಿಗೆ ಹೋದರೆ ಯಾರೋ ರಿಲೇಟಿವ್ ಅಲ್ಲಿ ಇಲ್ಲಿ ಹೋದಾಗ ಸುಳ್ಳು ಹೇಳ್ಬಿಟ್ಟಿದ್ನಲ್ಲ, ಹ್ಞೂ ಎಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ತಾನೆ ನಿಮ್ಮ ಮಗ ಅಂದರೆ, ನಮ್ಮಪ್ಪ ಏನು ಹೇಳ್ತಿದ್ರು, ಬೆಂಗಳೂರಲ್ಲಿದ್ದಾನೆ ಯಾವುದೋ ಒಂದು ಕಂಪ್ನಿನಲ್ಲಿ ಸಿವಿಲ್ ಕೆಲಸ ಮಾಡ್ತಿದ್ದಾನೆ ಅಂತ. ಓ ನಾವು ಹೋಗಿದ ತಕ್ಷಣ ಫಸ್ಟ್ ಅದು ಯಾವ ಕಂಪ್ನಿ, ಸಂಬಳ ಎಷ್ಟು ಅಂತ ರೀಲ್ ಮೇಲೆ ರೀಲ್ ಬಿಟ್ಕೊಂಡು ಹೋಗೋದು ನಾವು. ಗೊತ್ತೇ ಇರಲಿಲ್ಲ ನಮ್ಮ ತಂದೆ ತಾಯಿಗೆಲ್ಲ. ಸರಿ. ಅಂಟಿಲ್ ಇಲ್ಲಿವರೆಗೂ ನಾನು ಒಂದು ನಡೀತಿದೆ. 5-6 ಸಿನಿಮಾ ಮಾಡೋವರೆಗೂ, ಓ ಅಂದರೆ ಒಂದು 4-5 ಇಯರ್ಸು, ಅಂದರೆ ನನ್ನ ಸ್ಕ್ರೀನ್ ಮೇಲೆ ನನ್ನ ಹೆಸರು ಸ್ವಲ್ಪ ಸ್ವಲ್ಪ ಕೋ ಡೈರೆಕ್ಟರ್ ಅಂತ ಬರೋ ತನಕ ಹೇಳಿರಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಹೇಳೇ ಇರಲಿಲ್ಲ ನಾನು. ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಂದು 5-6 ಜನ ಲಿಸ್ಟ್ ಒಳಗಡೆ ನನ್ನೊಂದು ಹೆಸರು. ಅದನ್ನು ನೋಡಿ ಏನು ಕಾಣುತ್ತೆ, ನೋಡೋಷ್ಟ್ರಲ್ಲಿ ಹೋಗ್ಬಿಟ್ಟಿರ್ತದೆ. ಸಹ ನಿರ್ದೇಶನ ಅಂತ ಅಂದ್ಬಿಟ್ಟು ಹೆಸರು ಬರುತ್ತಲ್ಲ, ಕೋ ಡೈರೆಕ್ಟರ್ ಅಂತ ಆವಾಗಲೇ ಹೇಳಿದ್ದು. ಸಿನಿಮಾ ಒಳಗಡೆ ಹೋಗ್ಬಿಟ್ಟಿದ್ದೀನಿ ನಾನು, ಈ ಥರ ಎಲ್ಲ ನನಗೆ ಡೈರೆಕ್ಟರ್ ಆಗಬೇಕು ಆಸೆ, ಹಂಗೆ ಹಿಂಗೆ ಅಂತ ಗೊತ್ತಾದ್ಮೇಲೆ ನಮ್ಮ ತಂದೆ ಅವ್ರು ಬೇಸಿಕಲಿ ಇನ್ನೋಸೆಂಟ್ ಮ್ಯಾನ್. ಅವತ್ತಿಗೆ ಅವ್ರು ಓದಿದ್ದೆ SSLC ಓದಿದ್ರು ಅಷ್ಟೇ ಅವರು. ನಮ್ಮ ತಾಯಿ ಅಂತೂ ಇನ್ನೂ ಇನ್ನೋಸೆಂಟು, 3ನೇ ಕ್ಲಾಸ್ ಓದ್ದವ್ರು ಅವರು. ಓಹೋ ಅವ್ರು ಆಮೇಲೆ ನಾನು ಒಬ್ಬನೇ ಮಗ ಈಗ ಅವ್ರಿಗೆ. ಸೊ ಆಯ್ತಪ್ಪ ನಿನಗೇನು ಇಷ್ಟನೋ ಅದು ಮಾಡು ಅಷ್ಟೇ ಹೇಳಿದ್ದವರು. ಹ್ಞೂ ಹ್ಞೂ ಸೊ ಈಗ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಈ ಸಹ ನಿರ್ದೇಶಕರಾದ್ರಲ್ಲ, ಹೆಸರು ಬರೋವರೆಗೂ ಅಲ್ಲಿದ್ದಿದ್ದು ಕಲಿಕೆಗಳೇನು? ಫುಲ್ ಎಸ್ ಮಹೇಂದರ್ ಸರ್ ಜೊತೆಗೆ ಇದ್ರಾ? ಹಾಂ, ಮಹೇಂದರ್ ಸರ್ ಜೊತೆಲೇ ಅಂದರೆ ಕೆಲಸ ಮಾಡಿದ್ದು. 94ಅಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಎಂಟ್ರಿ ಆಗಿದ್ದು. ಒಂದು 4 ಇಯರ್ಸು ಅವ್ರ ಜೊತೆನೇ ವರ್ಕ್ ಮಾಡಿದೆ ನಾನು. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಒಂದು 4 ಇಯರ್ಸಲ್ಲಿ ಒಂದು 4-5 ಫಿಲಮ್ ಕೆಲಸ ಮಾಡಿದೆ. ಎಸ್ ಮಹೇಂದ್ರ ಸರ್ ಪ್ರಪಂಚ ಕಾಣಿಸ್ದೇ ಇರೋ ವಿಚಾರಗಳೇನು ಸರ್? ಆ್ಯಸ್ ಅ ಡೈರೆಕ್ಟರ್ ಎಲ್ಲರಲ್ಲೂ ಒಂದು ನೋಡ್ತಾ ಇರ್ತೀರಲ್ಲ, ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ಹೀರ್ಕೋತಾ ಇರ್ತೀರಾ, ಅವರಲ್ಲಿ ನೀವು ನೋಡಿದ್ದೇನು? ಮಹೇಂದ್ರ ಅಲ್ಲ, ಅವತ್ತಿಗೆ ನನಗೇನು ಜಾಸ್ತಿ ಕ್ಯಾರೆಕ್ಟರ್ಗಳನ್ನೆಲ್ಲ ಅನಾಲಿಸಿಸ್ ಮಾಡೋಷ್ಟು ಬುದ್ಧಿ ಇರಲಿಲ್ವಲ್ಲ. ಅವಾಗ ನಮಗೇನು ನಮ್ಮ ಗುರುಗಳು ಅಷ್ಟೇ. ಏನು ಥರ ಗುರುಗಳು ಪ್ರಶ್ನೆ ಕೇಳ್ತಾ ಇದ್ರಿ? ಏನೇನು ಡೌಟ್ಸ್ ಇತ್ತು ನಿಮಗೆ? ಅವ್ರು ಅದನ್ನೆಲ್ಲ ಹೇಗೆ ನಿಭಾಯಿಸೋರು? ನಿಮ್ಮ ಕೆಲಸ ಏನು ಏನಿತ್ತು ಏನು ಸೆಟ್ಟಲ್ಲಿ? ಕೇಳ್ತಾ ಇರಲಿಲ್ಲ ನಾನು. ಸುಮ್ಮನೆ ಅಷ್ಟೇ ನೋಡೋದಷ್ಟೇ. ಕೆಲಸ ಮಾಡೋದಷ್ಟೇ. ಅವ್ರು ಏನು ಹೇಳ್ತಾರೋ ಕೆಲಸ ಮಾಡೋದು. ನಾವು ಆಮೇಲೆ ಏನು ನಡೀತಾ ಇರುತ್ತೋ ಅದನ್ನು, ಆ ಪ್ರೋಸೆಸ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಅಷ್ಟೇ. ಹ್ಞೂ ಈಗ ಅವ್ರ ಸ್ಕ್ರಿಪ್ಟ್ ಮಾಡೋರಲ್ವ, ಮರೆದು ಡೈಲಾಗ್ ಗಿಲಾಗೆಲ್ಲ ಬರೆಯೋರು. ಕಾಪಿ ಮಾಡೋ ಕೆಲಸ ನಂದೇ. ನಂದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ, ಕನ್ನಡ ತುಂಬ ಚೆನ್ನಾಗಿ ಬರಿತೀನಿ. ಸೊ ಆ ಸ್ಕ್ರಿಪ್ಟ್ ಈಗಿನ ಥರ DTP ಕಂಪ್ಯೂಟ್ರು ಏನು ಇರಲಿಲ್ವಲ್ಲ, ಅವ್ರು ಸ್ಪೀಡಾಗಿ ಗಜಿಬಿಜಿ ಅಂತ ಬರೆದ್ಬಿಟ್ಟಿರೋರು. ಎಲ್ರಿಗೂ ಅರ್ಥ ಆಗೋಂಗೆ ಅದನ್ನು ಕಾಪಿ ಮಾಡ್ತಾ ಇದ್ದಿದ್ದು, ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಿದ್ದು ನಾನೇ. ಹ್ಞೂ ಅಲ್ಲಿ ಅದೇನೆ, ಈ ಸೀನ್ ಯಾಕೆ ಹಿಂಗೆ ಬರೆದಿದ್ದಾರೆ, ನಮ್ಮ ಕಲಿಕೆ ಅಲ್ಲಿಂದನೇ ಶುರು. ಆಮೇಲೆ ಅವ್ರು ರೀಡಿಂಗ್ ಕೊಡುವಾಗ ಅದನ್ನು ಕೇಳ್ಕೊಳ್ಳೋದು, ನಾನು ಓದುವಾಗ ನನ್ನ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ನು. ಹ್ಞೂ 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 ಅದಾದಮೇಲೆ ಅವರು ಅದನ್ನು ಪಿಕ್ಚರೈಸ್ ಮಾಡಿದ್ಮೇಲೆ ನಾನೊಂದು ಇಮ್ಯಾಜಿನ್ ಮಾಡಿದ್ರೆ ಅವರೊಂದು ಪಿಕ್ಚರೈಸ್ ಮಾಡಿರೋರು ಅಲ್ವ, ಅವ್ರ ತಲೆಯಲ್ಲಿರೋದು ಅವ್ರು ಮಾಡಿರೋರು. ಸೊ ಸೊ ಅವತ್ತಿನ ಅದನ್ನೇನು ಅವ್ರ ಕಾಲದಲ್ಲಿ ಹತ್ರ ಏನು ಡಿಸ್ಕಸ್ ಮಾಡ್ತಿರ್ಲಿಲ್ಲ. ನಾವೇ ಕಂಪೇರ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಪ್ರಾಸೆಸ್ಸು. ಅದೆಲ್ಲ ಹೋಟೆಲ್ ರೂಮ್ಗಳಲ್ಲೇ ಇವೆಲ್ಲ ಡಿಸ್ಕಷನ್ ನಡೀತಿತ್ತು ಅವತ್ತಿಗೆ ಒಂದು ಸಿನಿಮಾ ಹಾಂ, ಸೆಟ್ ಎಲ್ಲ ಆಗೋಕ್ಕೂ ಹೋಟೆಲ್ ಮುಂಚೆ? ರೂಮ್ಸ್, ಹೌದೌದು. ಒಂದು ರೂಮ್ ಹಾಕ್ಕೊಟ್ಬಿಡೋರು ಪ್ರೊಡ್ಯೂಸರ್ಗಳು. ಡಿಸ್ಕಷನ್ ಎಲ್ಲ ಅಲ್ಲೇ. ಫುಲ್ ಗಾಂಧಿನಗರನ? ಶೂಟಿಂಗ್ ಎಲ್ಲ ಹೋದಾಗ, ಶೂಟಿಂಗು ಮ್ಯಾಕ್ಸಿಮಮ್ ಬರೀ ಮೈಸೂರು, ಮಹೇಂದರ್ ಸರ್ದು. ಏನಕ್ಕೆ? ಸ್ವಲ್ಪ ಅಂದರೆ ಅವರು ಈ ವಿಲೇಜ್ ಬ್ಯಾಕ್ಡ್ರಾಪ್ ಕತೆಗಳು ಜಾಸ್ತಿ ಮಾಡ್ತಾಯಿದ್ರು. ಹ್ಞೂ ಹ್ಞೂ ಸೊ ಅದಕ್ಕೆ ಅವಾಗ ತುಂಬ ಕಂಫರ್ಟಬಲ್ ಅಂದರೆ ಮೈಸೂರಲ್ಲಿ ಶೂಟಿಂಗ್ ಮಾಡೋದು. ಸೊ ಅವ್ರ ಫಿಲಮ್ ಶೂಟಿಂಗ್ ಅಂತಂದ್ರೇ 40 ದಿನ ಲಗೇಜ್ ಹತ್ಕೊಂಡು ಮೈಸೂರಿಗೆ ಹೋದರೆ, ಶೂಟಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋದಷ್ಟೇ. ಪೋಸ್ಟ್ ಪ್ರೊಡಕ್ಷನ್ ಕೆಲಸ, ಸ್ಕ್ರಿಪ್ಟ್ ಕೆಲಸ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾತ್ರ ಬೆಂಗಳೂರಲ್ಲಿ ನಡೀತಾ ಇದ್ದಿದ್ದು. ಓಹೋ ಶೂಟಿಂಗ್ ಎಲ್ಲ ಮೈಸೂರಲ್ಲಿ ಆಗ್ಬಿಡೋರು. ನಮ್ಮನ್ನು ಯಾವುದೋ ಒಂದು ಲಾಡ್ಜಲ್ಲಿ ಹಾಕಿರೋರು. ನಾವು 3-4 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಒಟ್ಟಿಗೆ ರೂಮಲ್ಲಿ ಇರ್ತಾಯಿದ್ವಿ. ಅದೇ ಅವತ್ತಿಗೆ ಸ್ಟಾರ್ಡಮ್ ಎಲ್ಲ ಹೇಗಿತ್ತು ಸರ್? ತಾಯಿ ಇಲ್ಲದ ತವರು ಅಂದರೆ ಐ ಥಿಂಕ್ ಇದು ಶ್ರುತಿ ಅವರ ಹಾಂ, ಸ್ಟಾರ್ಡಮ್ದು ಅದು ಇದು ನನಗೆ ಅದ್ರ ಆ್ಯಕ್ಚುಲಿ ಅನುಭವನೇ ಆಗಲಿಲ್ಲ. ಯಾಕೆಂದರೆ ಅವ್ರು ಯಾವಾಗಲೂ ಮ್ಯಾಕ್ಸಿಮಮ್ ಫಿಮೇಲ್ ಓರಿಯೆಂಟೆಡ್ ಫಿಲ್ಮ್ಸ್ ಮಾಡೋರು ಮಹೇಂದರ್ ಸರ್. ಅವರ ಬಹುತೇಕ ಸಿನಿಮಾಗಳಿಗೆ ಶ್ರುತಿಯವರು ಹೀರೋಯಿನ್ನು. ಹ್ಞೂ
ಸೊ ಹಂಗಾಗಿ ಯಾರು ಸ್ಟಾರ್ಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅಂಬರೀಷ್ ಅವ್ರದ್ದು ಒಂದು ಫಿಲಮ್ ಮಾಡಿದ್ದೆ ನಾನು ಅಷ್ಟೇ. ಯಾವುದು ಸರ್? ಮೌನರಾಗ ಅಂತ ಒಂದು ಫಿಲಮ್, ಮಹೇಂದರ್ ಸರ್ ಡೈರೆಕ್ಟ್ರು. ಆ ಫಿಲಮಲ್ಲಿ ಅಂಬರೀಷ್ ಅವ್ರನ್ನ ಅದು ಅರ್ಧ ಅಷ್ಟೇ ಕೆಲಸ ಮಾಡಿದ್ದು ನಾನು. ಅಷ್ಟೊತ್ತಿಗೆ ನನ್ನ ತಂಗಿ ಮದುವೆ ಇದೆ ಅಂದ್ಬಿಟ್ಟು ಆ ಮದುವೆಗೋಸ್ಕರ ಅರ್ಧದಲ್ಲೇ ಊರಿಗೆ ಹೋಗ್ಬೇಕಾಗಿ ಬಂತು ನಾನು. ಅದೊಂದೇ ಫಿಲಮ್ ಸ್ಟಾರ್ಗಳ ಜೊತೆ ನಾನು ಕೆಲಸ ಮಾಡಿದ್ದೆ ಆ್ಯಕ್ಚುಲಿ. ಅಂಬರೀಷ್ ಅವಾಗೆಲ್ಲ ಅವ್ರೊಬ್ಬರೇ. ಹೆಂಗಿತ್ತು ಅಂಬಿ ಸರ್ ಜೊತೆಗೆ ಅಂಬರೀಷ್ ಎಕ್ಸ್ಪೀರಿಯನ್ಸ್? ಅವ್ರನ್ನ ಅಯ್ಯೋ ಸಖತ್ ಕಾಮಿಡಿ ಅವ್ರದ್ದು ಶೂಟಿಂಗಲ್ಲೆಲ್ಲ. ಇನ್ನು ನಮಗೆಲ್ಲ ಎಲ್ಲಿ ಅವ್ರು ಮಾತಾಡ್ಸೋಕ್ಕೆ ಭಯ. ಹೌದಾ? ಹಾಂ, ಅಂದರೆ ಅವ್ರ ಆ ಪಿಕ್ಚರ್ ಮಾಡುವಾಗ ನಾನು ಇನ್ನು ಥರ್ಡ್ ಅಸಿಸ್ಟೆಂಟು. ಓ, ಈ ಥರ ಎಲ್ಲ ಇರತ್ತಾ? ಹಾಂ, ಫಸ್ಟ್ ಅಸಿಸ್ಟೆಂಟ್ ಅಸಿಸ್ಟೆಂಟ್. ಡೈರೆಕ್ಟ್ರಲ್ಲಿ ಹೌದೌದು, ಕೋ ಡೈರೆಕ್ಟ್ರು. ಅದು ಅವ್ನ ಕೆಳಗಡೆ ಅಸಿಸ್ಟೆಂಟ್ ಡೈರೆಕ್ಟ್ರು ಅಂದರೆ ಅವರು 1ನೇನು 2ನೇನು 3ನೇನು 4ನೇನು ಹಂಗಿರ್ತಾರೆ. ಓ. ಎಮ್ ಡಿ ಶ್ರೀಧರ್ ಇದ್ದಾರಲ್ಲ, ಎಮ್ ಹ್ಮ್ ಡಿ ಶ್ರೀಧರ್ ಡೈರೆಕ್ಟ್ರು, ಹ್ಮ್ ಅವರು ಆ ಸಿನಿಮಾದಲ್ಲಿ ಕೋ ಡೈರೆಕ್ಟ್ರು, ಅಂದರೆ ಟಾಪ್ ಪೋಸ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಅವ್ರ ಕೆಳಗೆ ಇನ್ನಿಬ್ರು ಇದ್ದರು, ಆಮೇಲೆ ನಾನು. ಓಹೋ. ಸೊ ಇದು ಹೈರಾರ್ಕಿ. ಹೈರಾರ್ಕಿ ಅಲ್ಲ, ಅದು ಪ್ರೊಸೆಸ್ ಹಂಗೆ ಇದ್ದಿದ್ದು ನಮ್ಮ ಸರಿ. ಎಕ್ಸ್ಪೀರಿಯನ್ಸ್ ಮೇಲೆ. ಓಕೆ. ಅದೊಂದೇ ನಾನು ಫಸ್ಟ್ ನೋಡಿದ ಸ್ಟಾರ್ ಅಂದರೆ ಅವರೇ, ಅಂಬರೀಷ್ ಅವರೇ, ರಿಯಲ್ ಲೈಫಲ್ಲಿ ಹ್ಮ್. ಶೂಟಿಂಗ್ ಟೈಮಲ್ಲಿ. ಸೊ ನಿಮ್ಮ ಒಂದು ಟೇಕ್ ಅವೇ ಏನು ಅಂಬಿ ಸರ್ ಅವ್ರನ್ನ ನೋಡಿದ ದಿನಗಳಲ್ಲಿ? ಹ್ಞೂ ಅಲ್ಲ, ಅವರಿಂದ ಟೇಕ್ ಅವೇ ಅನ್ನೋದೇನು ಇರಲಿಲ್ಲ. ಬಟ್ ನಾನು ಆ್ಯಕ್ಚುಲಿ ಮಿಡ್ಲ್ ಸ್ಕೂಲಲ್ಲೆಲ್ಲ ಅವ್ರಿಗೆ ಫ್ಯಾನ್ ಆಗಿದ್ದೆ. ಮಾತಾಡಿಸ್ತಾ ಇದ್ರೆ ಹೋಗ್ಬಿಟ್ಟಲ್ಲ, ಅಥವಾ ಹೇಳಿದ್ರಲ್ಲ ಮಾತಾಡೋಕೆ ಭಯ ಆಗ್ತಾ ಇತ್ತು ಅಂತಲ್ಲ? ಅಂದರೆ ನಮ್ಮ ಕೆಲಸ ಏನು ಅಷ್ಟೇ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಏನು ಕೆಲಸ ಇದೆಯಲ್ಲ ಅಷ್ಟೇ ಅಷ್ಟೇ. ಕೆಲಸ. ಈಗ ಒಂದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ನಾನು ಹ್ಯಾಂಡ್ಲ್ ಮಾಡ್ತಾ ಇದ್ದೆ ಅಂದರೆ ಕಾಸ್ಟ್ಯೂಮ್ ತೊಗೊಂಡೋಗಿ ಅದು ಕೊಡಿಸೋದು, ಅದು ಮಾಡೋದು, ಇದು ಸರ್ ನಿಮ್ಮದು ಇದು ಇಷ್ಟೇ. ಅಷ್ಟಕ್ಕೆ ಸೀಮಿತ ಇದ್ರೇ ಬೆಟರ್ ಅಷ್ಟೇ. ಅಂತ? ಅಲ್ಲ ಅಷ್ಟೇ. ಈಗ ನಾನು ತುಂಬ ಚಿಕ್ಕವನಲ್ವಾಗ, ಥರ್ಡ್ ಅಸಿಸ್ಟೆಂಟ್, ಇನ್ನು ಅವ್ರ ಹತ್ರ ಏನು ಜಾಸ್ತಿ ಮಾತಾಡೋಕ್ಕಾಗುತ್ತೆ. ಸೊ ಇವಾಗಿನ ಥರ ಸಡನ್ನಾಗಿ ನೋಡಿದ ತಕ್ಷಣ ಸೆಲ್ಫಿ ಅಥವಾ ತಗೊಂಡು ಏ ಮಾತಾಡೋ ಅವೆಲ್ಲ ವಾತಾವರಣ ಸೀನೇ ಇಲ್ಲ, ಎಲ್ಲ ಅದೆಲ್ಲ ಅವತ್ತು ಸೀನೇ ಇಲ್ಲ, ಅಷ್ಟೆಲ್ಲ ಅವೆಲ್ಲ ಸೀನೇ ಕಾಲ ಇಲ್ಲ. ಆಗಿರಲಿಲ್ಲ. ಹಾಂ, ಅವಾಗೆಲ್ಲ ತುಂಬ ಭಯ ಜಾಸ್ತಿ. ಆ್ಯಕ್ಟ್ರ್ಗಳು ಅವರು ಇವ್ರನ್ನೆಲ್ಲ ಡೈರೆಕ್ಟ್ರುಗಳನ್ನೆಲ್ಲ ನೋಡಿದ್ರೆ ನಮ್ಮ ಕೆಲಸ ಏನು ಅಷ್ಟೇ. ಅಂದರೆ ಈಗೇನೀಗ ಒಬ್ಬ ಡೈರೆಕ್ಟ್ರ್ ಇದ್ರೂ ಅವ್ನ ಅಸಿಸ್ಟೆಂಟ್ಗಳ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಫ್ರೆಂಡ್ಸ್ ಥರ ಮಿಂಗಲ್ ಆಗ್ತಾರೆ ಇವಾಗ. ಇವಾಗ ನಾನು ಡೈರೆಕ್ಟ್ರ್ ಅಲ್ವಾ, ನನ್ನ ಅಸಿಸ್ಟೆಂಟ್ಗಳನ್ನ ಯಾವತ್ತೂ ಅವ್ರು ಅಷ್ಟೇ ಡೆಸಿಗ್ನೇಷನ್ ಮಾತ್ರ ನನಗೆ ಅಸಿಸ್ಟೆಂಟ್ಸ್ ಅಷ್ಟೇ, ಅಸಿಸ್ಟೆಂಟ್ ಡೈರೆಕ್ಟರ್ಸು. ಬಟ್ ತುಂಬ ಚೆನ್ನಾಗಿ ಜೆಲ್ ಆಗ್ತೀವಿ, ಕೂತ್ಕೊಂಡೆಲ್ಲ ಪಾರ್ಟಿನೂ ಮಾಡ್ತೀವಿ ಇವತ್ತೆಲ್ಲ. ಆವಾಗ ಹಂಗೆಲ್ಲ ಇರಲಿಲ್ಲ. ಓ, ಅವರು ಡೈರೆಕ್ಟ್ರ್ ಅಂದರೆ ಅವ್ರ ಜೊತೆ ಇಲ್ಲ, ನಾವು ಪಾರ್ಟಿ ಮಾಡ್ಕೋಬೇಕಷ್ಟೇ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು. ಅವ್ರು ಹೇಳಿದ್ದು ಮಾಡೋದಷ್ಟೇ ಕೆಲಸ. ಅಂದರೆ ಅವಾಗ ಹಂಗಿತ್ತು, ಅವತ್ತಿನ ಸಿಸ್ಟಮ್ ಹಂಗಿತ್ತು ಅಷ್ಟೇ. ಸೊ ನಿಮ್ಮಲ್ಲಿರೋ ಒಂದು ಗುಣ, ವಾತಾವರಣನ ನೋಡಬೇಕು, ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೋಬೇಕು, ಏನಕ್ಕೆ ಬಂದಿದ್ದೀನಿ ಅಷ್ಟಕ್ಕೆ ನೀಟಾಗಿ ಅಷ್ಟಕ್ಕೆ ಫೋಕಸ್ ಮಾಡ್ತಾ ಇರಬೇಕು, ಮತ್ತು ಮುಂದಿನ ಹೆಜ್ಜೆ ನೋಡ್ತಾ ಇರಬೇಕು. ಅಲ್ಲಿ ನಾನು ಯಾವಾಗಲೂ ಹಂಗೆ ಇದ್ದಿದ್ದು, ಬೇರೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ನನಗೇನು ನನ್ನ ಕೆಲಸ, ನಾನೇನು ಕಲಿಬೇಕು ಅಷ್ಟೇ, ಫೋಕಸ್ ಯಾವಾಗಲೂ ಕೆಲಸದ ಕಡೆ ಅಷ್ಟೇ. ಸೊ ಇಲ್ಲಿಂದ ಮುಂದಿನ ಮೆಟ್ಲ್ಗಳು ಹೇಗೆ ಸಿಗ್ತಾ ಹೋಯಿತು? ಅಫ್ಕೋರ್ಸ್ ತಮ್ಮ ಹೆಸರನ್ನು ಉಮೇಶಿಂದ ಶಶಾಂಕ್ ಅಂತ ಇಟ್ಟಿದ್ದೆ ಹಂಸಲೇಖ ಸರ್ ಅಂತ. ಹೌದೌದು. ಸೊ ಹೀಗಿದ್ದಾಗ ಇವತ್ತಿನ ನಾವು ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರ ಗೋಡೆ ಅಂತ ನೋಡಿದ್ರೆ ಎಲ್ಲರದು ಒಂದಷ್ಟು ಕೊಡುಗೆಗಳಿದೆ ಅಲ್ಲಿ. ಸಂಗೀತಕ್ಕಂತ ಬಂದರೆ ಒಂದಷ್ಟು ದಿಗ್ಗಜರಿದ್ದಾರೆ, ಡೈರೆಕ್ಷನ್ ಅಂತ ಬಂದರೆ ಹೀಗೆ. ಸೊ ಎಲ್ಲರ ಆ್ಯಕ್ಸಸ್ ಸಿಗ್ತಾ ಇತ್ತಲ್ಲ ನಿಮಗೆ. ಆಗ ನಿಮಗೇನು ನಿರ್ದೇಶಕ ಅಂದಮೇಲೆ ಕಥೆಗೆ ಡೈರೆಕ್ಷನ್ ಕೊಡೋದು ಒಂದು ಅಬ್ಜೆಕ್ಟಿವ್ ಇರುತ್ತೆ. ಸೊ ಇದೆಲ್ಲ ನೋಡಿ ಒಂದು ಡೈರೆಕ್ಷನ್ ಸಿಗ್ತಾ ಇತ್ತಾ ನಿಮ್ಗೆ ಆಲೋಚನೆಗೆ? ಸರಿ, ಇವ್ರನ್ನ ಹಿಂಗೆ ಬಳಸ್ಕೋಬೇಕು ಅಥವಾ ಇದನ್ನ ಹಿಂಗೆ ಗಳಿಸ್ಬೇಕು, ಮುಂದಿಂದು ಹೆಜ್ಜೆ ಇಡಬೇಕಂತ ಏನೋ ಲೆಕ್ಕಾಚಾರಗಳಿತ್ತಾ, ಅಥವಾ ಗಾಳಿ ಬಂದ ಕಡೆ ಹೋಗ್ತಾ ಇದ್ರಾ ಸರ್? ಇಲ್ಲ, ಅದು ಆ ಟೈಮಲ್ಲೆಲ್ಲ ಓನ್ಲಿ ಲರ್ನಿಂಗ್ ಪ್ರೋಸೆಸ್ ಅಷ್ಟೇ. ಅದು ಬೇರೆ ಏನು ಯೋಚನೆ ಮಾಡ್ತಾ ಇರಲಿಲ್ಲ ನಾನು. ಸೊ ಈಗ ಹಂಸಲೇಖ ಸರ್ ಮಹೇಂದರ್ ಸರ್ ಹತ್ರ ಹೋದಾಗ ಟೆಕ್ನಿಕಲಿ ಸಿನಿಮಾ ಹೆಂಗೆ ಕಲಿಬೇಕು, ಹೆಂಗೆ ಕಲಿಯೋದು, ಕ್ಯಾಮ್ರಾ ಅಂದ್ರೇನು, ಆ್ಯಂಗಲ್ ಅಂದ್ರೇನು, ಶಾರ್ಟ್ ಅಂದ್ರೇನು, ಅದನ್ನ ಹೆಂಗೆ ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು, ಅದನ್ನೇ ಆ ತಲೆ ಆ ಕಡೆನೇ ಇರೋದು, ಅದನ್ನು ಕಲಿತಾ ಹೋಗ್ತಾ ಇದೆ ಅಷ್ಟೇ. ಅದಾದಮೇಲೆ ಹಂಸಲೇಖ ಸರ್ ಬಂದರು ನನ್ನ ಲೈಫಲ್ಲಿ. ಹೇಗೆ ಅಂದರೆ ಸರ್ ಅದು ಮೀಟ್ ಅದೇ ಆಗಿದ್ದು? ಮಹೇಂದರ್ ಸರ್ ಅವ್ರದ್ದು ಸುಗ್ಗಿ ಅನ್ನೋ ಸಿನಿಮಾಗೆ ಅವ್ರು ಡೈರೆಕ್ಟ್ರು, ಹಂಸಲೇಖ ಅವರೇ ಪ್ರೊಡ್ಯೂಸರು, ಅವ್ರ ಮಗ ಹೀರೋ. ಹೀರೋ. ಆ ಫಿಲಮ್ಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ನಾನು ಮಹೇಂದರ್ ಸರ್ ಬಿಟ್ಟರೆ ಇನ್ಯಾರ ಹತ್ರನೂ ಕೆಲಸ ಮಾಡಿಲ್ಲ. ಆ ಸುಗ್ಗಿ ಸಿನಿಮಾಗೆ ಬಂದಾಗ ಅಲ್ಲಿಂದ ಹಂಸಲೇಖ ಅವ್ರು ಪರಿಚಯ ಆಗಿದ್ದು. ಆ ಫಿಲ್ಮಲ್ಲಿ ಏನು ಅಂದರೆ ತುಂಬ ದೊಡ್ಡ ಫಿಲಮ್ಮು. ಆ ಫಿಲಮಲ್ಲಿ ನಾನು 5ನೇ ಅಸಿಸ್ಟೆಂಟು. ಓ, 3ರಿಂದ 5ಗೆ ಹೋಗ್ಬಿಟ್ರಾ? ಅಂದರೆ ಅಷ್ಟೊಂದು ಜನ ಆ ಪಿಕ್ಚರಲ್ಲಿ, ಗೊತ್ತಾಯ್ತು ಸಿಕ್ಕಾಪಟ್ಟೆ ಗೊತ್ತಾಯ್ತು. ಜನ. ಬಟ್ ಆ ಫಿಲಮ್ಮು 2 ಶೆಡ್ಯೂಲ್ ಆಗೋಷ್ಟೊತ್ತಿಗೆ ಎಲ್ಲ ಓಡೋಗ್ಬಿಟ್ಟಿದ್ರು, ನಾನು ಒಬ್ಬನೇ ಉಳ್ಕೊಂಡಿದ್ದು. ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಓಡೋಗ್ಬಿಟ್ಟಿದ್ರು. ಯಾಕೆ? ಅದು ತುಂಬ ಹೆಕ್ಟಿಕ್ ಅದು ಸಿನಿಮಾ ಅವತ್ತಿಗೇನೆ. ಹೆಕ್ಟಿಕ್ ಅಂದರೆ? ಹೆಕ್ಟಿಕ್ ಅಂದರೆ ತುಂಬ ದೊಡ್ಡ ಕ್ಯಾನ್ವಾಸಿನ ಸಿನಿಮಾ, ಸಿಕ್ಕಾಪಟ್ಟೆ ಕಲಾವಿದರು, ಶೂಟಿಂಗ್ ಎಲ್ಲ. ಅಂದರೆ ಮೇಕಿಂಗ್ ಓರಿಯೆಂಟೆಡ್ ಫಿಲ್ಮ್ ಅದು ಆ್ಯಕ್ಚುಲಿ. ಈಗೇನು ನಾವು ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡ್ತೀವಿ ಗೊತ್ತಾ,
ಅಂದರೆ ಅಷ್ಟೊಂದು ಕ್ರೂ ಮೆಂಬರ್ಸು, ಆರ್ಟ್ ಸೆಟ್ ಡಿಸೈನು, ಕಾಸ್ಟ್ಯೂಮ್ ಡಿಸೈನ್, ಸೋ ಮೆನಿ ಥಿಂಗ್ಸು. ಸೊ ಆ ಥರ ದೊಡ್ಡ ಸಿನಿಮಾ ಅದು. ಅದನ್ನು ಪ್ರೆಷರ್ ಸಿನಿಮಾ ಹ್ಯಾಂಡ್ಲ್ ಮಾಡೋಕ್ಕೆ ಎಲ್ಲರಿಗೂ ತುಂಬ ಪ್ರೆಷರು. ಸೊ ಅದು ಮಧ್ಯದಲ್ಲಿ ಏನೇನೋ ಹಂಸಲೇಖ ಸರ್ಗೆ, ಮಹೇಂದರ್ ಸರ್ಗೆ ಕಾನ್ಫ್ಲಿಕ್ಟ್ಗಳು, ಕ್ರಿಯೇಟಿವ್ ಡಿಫ್ರೆನ್ಸಸ್ಸು. ಅದರಿಂದಾಗಿ ಅದು ಕುಣ್ತಾ ಸಾಗಿ ಎಲ್ಲರೂ ಓಡೋಗಿ ಅಷ್ಟೇ ಡೈರೆಕ್ಟರ್ಸು. ಕೊನೆಗೆ ನಾನೊಬ್ಬನೇ ಉಳ್ಕೊಂಡಿದ್ದು, ಅಂದರೆ ಆ ಫಿಲ್ಮ್ನ ಕಂಪ್ಲೀಟ್ ಆಗೋವರೆಗೂ. ಆ ಪೀರಿಯಡಲ್ಲಿ ನನಗೆ ಹಂಸಲೇಖ ಸರ್ ತುಂಬ ಕ್ಲೋಸ್ ಆಗಿದ್ದು. ಅಂದರೆ ಎಲ್ಲ ಕೆಲಸ ನಾನೇ ಮಾಡಬೇಕು, ಅವ್ರು ಏನು ಹೇಳಿದ್ರು ನನಗೆ ಹೇಳ್ಬೇಕಾಗಿತ್ತು. ಸೊ ಆ ಪ್ರಾಸೆಸ್ಸಲ್ಲಿ ಅವ್ರಿಗೂ ನಾನು ತುಂಬ ಇಷ್ಟ ಆಗಿದ್ದೆ. ನನಗೇನು ಅಂದರೆ ಅವ್ರನ್ನ ನೋಡೋದೇ ಒಂದು ಬೆರಗು, ಹಂಸಲೇಖ ಅವ್ರನ್ನ. ಯಾಕೆಂದರೆ ನಾವು ಸ್ಕೂಲ್ ಡೇಸಲ್ಲೆಲ್ಲ ಅವ್ರ ಫ್ಯಾನು. ಅಲ್ವಾ? ಹಾಂ. ಸೊ ಅದಕ್ಕೆ ಮುಂಚೆ ಫ್ಯಾನ್ ಬಾಯ್ ಆಗಿ ನೋಡಿದವರು ಅವ್ರ ಜೊತೆಗಿದ್ದಾಗ ಅವರಿಂದ ಕಲಿತ ವಿಚಾರಗಳೇನು? ತುಂಬ ಅಲ್ಲ, ಕ್ರಿಯೇಟಿವ್ ಎಲ್ಲ ಅವರು, ಇವತ್ತು ಹಾಸ್ಯ ಲವ್ ಮಾಡೋ ಪರ್ಸನ್ ಅವರು. ಅಯ್ಯೋ ಸಿಕ್ಕಾಪಟ್ಟೆ ಅವರು. ಅಲ್ಲ, ಅವರಿಂದ ಮೇಜರಾಗಿ ನಾನು ಕಲ್ತಿದ್ದು ಈ ಸ್ಕ್ರಿಪ್ಟ್, ಅಂದರೆ ಬರವಣಿಗೆ. ನಾನು ಡೈರೆಕ್ಟರ್ ಆಗಬೇಕು ಆಸೆ, ಅದು ಇದು ಅದೆಲ್ಲ ಇಟ್ಕೊಂಡು ಬಂದೆ. ಟೆಕ್ನಿಕಲಿ ಎಲ್ಲ ಕಲ್ತ್ಕೊಂಡಿದ್ದೆ ಅಲ್ಲಿವರೆಗೂ, ಹ್ಮ್ 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 ಡೈರೆಕ್ಷನ್ ಮಾಡೋದು ಹೆಂಗೆ ಅಂತ. ಬಟ್ ಹ್ಮ್ ಸ್ಕ್ರಿಪ್ಟ್ ಮಾಡೋದು ಹೆಂಗೆ ಅನ್ನೋದಿದೆಯಲ್ಲ, ಅದ್ರ ಬಗ್ಗೆ ಅಷ್ಟಾಗಿ ಏನು ಗೊತ್ತಿರಲಿಲ್ಲ ನನಗೆ. ಹಂಸಲೇಖ ಸರ್ ಹಿಂಗೆ ಅದನ್ನು ಅವ್ರೇನು ಅಂದರೆ ಅವ್ರ ಜೊತೆಯಲ್ಲಿ ಸ್ಕ್ರಿಪ್ಟ್ ಮಾಡೋ ಪ್ರಾಸೆಸ್ಸಿಗೆ ನನ್ನನ್ನು ಇನ್ವಾಲ್ವ್ ಮಾಡ್ಕೊಂಡ್ರು ಅವರು ಆ್ಯಕ್ಚುಲಿ. ಅಂದರೆ ಅದಾದಮೇಲೆ, ಸುಗ್ಗಿ ಆದಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ನನ್ನ 4-5 ಸಿನಿಮಾ ಎಕ್ಸ್ಪೀರಿಯೆನ್ಸ್ ಆಗೋಗಿತ್ತು. ಟೆಕ್ನಿಕಲಿ ಐ ವಾಸ್ ವೆರಿ ಸ್ಟ್ರಾಂಗ್ ಅವತ್ತಿಗೇನೆ. ಸ್ಟ್ರಾಂಗ್ ಅಂದರೆ ಎಲ್ಲ ನಾನೇ ಡೈರೆಕ್ಷನ್ ಮಾಡೋ ಅಷ್ಟು ಕೆಪಾಸಿಟಿ ಇತ್ತು. ನೀವೊಂದು ಸೀನ್ ಕೊಟ್ಟರೆ ಆ ಸೀನ್ ಡೈರೆಕ್ಷನ್ ಮಾಡೋಕ್ಕೆ ನನಗೆ ಗೊತ್ತಿತ್ತು. ಸೊ ಅದನ್ನೆಲ್ಲ ನೋಡ್ತಾ ಇದ್ರಲ್ಲ ಅವರು, ಎಲ್ಲದನ್ನೂ ಹ್ಯಾಂಡ್ಲ್ ಮಾಡ್ತಾಯಿದ್ದೆ ನಾನು. ಈಗ ಫೈಟ್ ಮಾಸ್ಟ್ರು ಬಂದಾಗ ಎಷ್ಟೋ ಸರಿ ನಮ್ಮ ಮಹೇಂದರ್ ಸರು ಬಿಟ್ಬಿಟ್ಟು ಹೋಗಿರೋರು, ಅವ್ರಿಗೇನೋ ಬೇರೆ ಕೆಲಸ ಇದೆ ಅಂತ ಏನೋ ಕಾರಣಕ್ಕೆ. ನೋಡು, ಫೈಟ್ ಮಾಸ್ಟರ್ ಜೊತೆಗೇ ಕೋರ್ಡಿನೇಟ್ ಮಾಡ್ಕೊಂಡು ಫೈಟ್ ಮುಗಿಸು ನೀನು ಅಂತ. ಕೊರಿಯೋಗ್ರಫಿ ಸಾಂಗ್ ಬಂದಾಗ ಬಿಟ್ಬಿಟ್ಟು ಹೋಗೋರು, ನನಗೆ ಜವಾಬ್ದಾರಿ ಕೊಟ್ಟು. ಅಂದರೆ ಅವಾಗೆಲ್ಲ ನಾನೇ ಡೈರೆಕ್ಟ್ರು ಸೆಟ್ಟಲ್ಲಿ. ಅಂದರೆ ಅವ್ರದ್ದು ಏನು ಐಡಿಯಾ ಅದು ಇದೆಲ್ಲ ಹೇಳ್ಬಿಟ್ಟು ಹೋಗಿರೋ, ಬಟ್ ಎಕ್ಸಿಕ್ಯೂಷನ್ ಟೈಮಲ್ಲಿ ನಾನು ಜೊತೇಲಿ ಇರ್ತಾಯಿದ್ದೆ. ಓಹೋ. ಸೊ ಅವೆಲ್ಲ ಎಕ್ಸ್ಪೀರಿಯೆನ್ಸ್ಗಳಿಂದಾಗಿ ಡೈರೆಕ್ಟರ್ ಆಗೋ, ಅದೇ ಇನ್ನೇನು ಡೈರೆಕ್ಷನಿಗೆ ರೆಡಿ ಅನ್ನೋ ಲೆವೆಲಿಗೆ ನಾನು ಟೆಕ್ನಿಕಲಿ ರೆಡಿ ಇದ್ದೆ. ಹ್ಮ್ ಬಟ್ ಒಂದು ಕತೆ ಮಾಡೋದು ಹೆಂಗೆ, ಹ್ಮ್ ನಾನೇ ಸ್ವಂತವಾಗಿ ಒಂದು ಕತೆ ಮಾಡೋದು ಹೆಂಗೆ, ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡೋದು ಹೆಂಗೆ, ಟ್ರೀಟ್ಮೆಂಟ್ ಅಂದರೆ ಏನು ಸಿನಿಮಾದು, ಇದೆಲ್ಲ ಜಾಸ್ತಿ ಗೊತ್ತಿರಲಿಲ್ಲ ಇನ್ನು. ಸರಿ. ಅದನ್ನು ಕಲ್ತಿದ್ದು ಹಂಸಲೇಖ ಅವ್ರ ಹತ್ರ ನಾನು. ಇದೆಲ್ಲ ಆಗೋ ಹೊತ್ತಿಗೆ ಎಷ್ಟನೇ ಇಸ್ವಿ ಸರ್ ಅವಾಗ? ಇದು 98 ಅಷ್ಟೇ, 4 ಇಯರ್ಸ್ ಅಷ್ಟೇ. ಎಸ್ 94ಅಲ್ಲಿ ಎಂಟ್ರಿ ಆಗಿದ್ದು. 98ಅಲ್ಲಿ ಹಂಸಲೇಖ ಅವ್ರ ಹತ್ರ ನಾನು ಕನೆಕ್ಟ್ ಆಗಿದ್ದು. ಅಲ್ಲಿ ಅದೆಲ್ಲ ಅವ್ರ ಹತ್ರ ಅವರು ಏನಂದರೆ ಒಂದು ಸಿನಿಮಾ ಆ ಸಿನಿಮಾ ನಿಂತೋಯ್ತು, ಸುಗ್ಗಿ ಸಿನಿಮಾ. ಅದೇನೋ ಕಾರಣಾಂತರಗಳಿಂದ ಅವ್ರು ರಿಲೀಸೇ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ರು ಹಂಸಲೇಖ ಸರ್. ಆಮೇಲೆ ಒಂದು ಸಿನಿಮಾ, ಇಲ್ಲ ಬೇರೆ ಒಂದು ಫಿಲ್ಮ್ ಮಾಡ್ತೀನಿ ಕಣೋ ಅಂತ ಅವರು. ಬೇರೆ ಒಂದು ಫಿಲ್ಮ್ ಮಾಡ್ತೀನಿ, ನಾನೆಲ್ಲ ಸ್ಕ್ರಿಪ್ಟ್ ರೆಡಿ ಮಾಡಿಕೊಡ್ತೀನಿ, ನೀನು ಡೈರೆಕ್ಷನ್ ಮಾಡು, ಪ್ರೊಡಕ್ಷನ್ ನಾನೇ ಮಾಡ್ತೀನಿ ಅಂತ. ಓಹೋ. ಅಂದರೆ ಅವ್ರಿಗೆ ನಾನು ಅಷ್ಟು ಇಷ್ಟ ಆಗಿದ್ದೆ, ನನ್ನ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸು ಇತ್ತು. ಯಾಕೆ ಇಷ್ಟ ಆದ್ರಿ ಇಂತ ನನ್ನ ಮುಂದಿನ ಕುತೂಹಲ? ಇಷ್ಟ ಆಗೋಕ್ಕೆ ಕಾರಣ, ನಾನು ತುಂಬ ಆ್ಯಕ್ಟಿವ್ ಇದ್ದೆ ನಾನು ಅವತ್ತಿಗೆ. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಾನು ತುಂಬ ಆ್ಯಕ್ಟಿವ್ ಅಂದರೆ ಏನು ಆ ಡೈರೆಕ್ಷನ್, ಆ ಡಿಪಾರ್ಟ್ಮೆಂಟನ್ನೇ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ಅದರಲ್ಲೇ ಈಸ್ ವೆರಿ ತುಂಬ ನೆಕ್ಸ್ಟ್ ಒಳ್ಳೆ ಡೈರೆಕ್ಟರ್ ಆಗ್ತಾನೆ ಅನ್ನೋ ಥರ. ಅಂದರೆ ಎಲ್ಲ ವಿಚಾರಗಳು ಗೊತ್ತಿತ್ತು ನನಗೆ, ಹೌ ಟು ಎಕ್ಸಿಕ್ಯೂಟ್ ದ ಥಿಂಗ್ಸ್ ಅನ್ನೋದು. ಅದನ್ನು ನೋಡಿದ್ರು ಅದನ್ನೇ ನೋಡಿದ್ದು, ಎಲ್ಲರೂ ನೋಡಿದ್ರು ಇನ್ ದ ಸೆನ್ಸ್. ನಾನು ಎಷ್ಟು ಕಂಪ್ನಿನಲ್ಲಿ ನಾನು ಕೆಲಸ ಮಾಡಿದ್ನಲ್ಲ, ಫಸ್ಟ್ ಒಂದು 2-3 ಫಿಲ್ಮ್ ಅಷ್ಟೇ. ಅದಾದಮೇಲಿಂದ ನಾನು ಎಷ್ಟು ಕಂಪ್ನಿನಲ್ಲಿ ಕೆಲಸ ಮಾಡಿದ್ನೋ ಅಷ್ಟೂ ಕಂಪ್ನಿಯವರು ನನಗೆ ಫಿಲ್ಮ್ ಆಫರ್ ಮಾಡಿದರು, ಡೈರೆಕ್ಷನ್ನು. ವಾವ್. ಅಂದರೆ ಗೊತ್ತಾಗ್ಬಿಡುತ್ತಲ್ಲ, ಕೆಲಸ ಮಾಡೋದು ನೋಡುವಾಗಲೇ ಗೊತ್ತಾಗುತ್ತಲ್ಲ, ಓ ಇವನಿಗೆ ನಾಲೆಡ್ಜ್ ಇದೆ, ಸೆನ್ಸ್ ಇದೆ, ಈ ಕ್ಯಾನ್ ಡೈರೆಕ್ಟ್ ಎ ಫಿಲ್ಮ್, ಅಷ್ಟು ನಾವು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ಬಿಟ್ಟಿದ್ದಾನೆ ಅನ್ನೋದು ಅವ್ರಿಗೆ ಅರ್ಥ ಆಗೋದು, ಪ್ರೊಡ್ಯೂಸರ್ಗಳಿಗೆ. ಸೊ ಒಂದು ಮೇನ್ ಡೈರೆಕ್ಟರ ಗುಣಗಳಂದರೆ ಒಂದು ಸೆನ್ಸು, ಒಂದು ಟೆಕ್ನಿಕಲ್ ಸ್ಟ್ರೆಂಗ್ತು. ಟೆಕ್ನಿಕಲಿ ಗೊತ್ತಿದೆ, ಅವನಿಗೆ ಗೊತ್ತಿದೆ. ಅಂದರೆ ಟೆಕ್ನಿಕಲಿ ಅಂದರೆ ಒಂದು ಸೀನ್ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಒಂದು ಶಾರ್ಟ್ ಕಂಪೋಸ್ ಮಾಡೋದು ಹೆಂಗೆ, ಅದನ್ನು ಆ್ಯಕ್ಟರ್ಗಳಿಗೆ ಎಕ್ಸ್ಪ್ಲೇನ್ ಮಾಡೋದು ಹೆಂಗೆ. ಶಾರ್ಟ್ ಕಂಪೋಸ್ ಮಾಡೋದಂದ್ರೆ ಏನು ಸರ್? ಶಾರ್ಟ್ ಕಂಪೋಸ್ ಮಾಡೋದಂದರೆ, ಈಗ ನಾವು ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಈ ಮಾತಾಡೋದು ಸುಮ್ಮನೆ ಒಂದು ಕ್ಯಾಮ್ರಾ ಅಲ್ಲಿ ಇಟ್ಬಿಟ್ಟು ಹಂಗೆ ಒಂದೇ ಶಾರ್ಟಲ್ಲಿ ತೆಗೆದುಬಿಡ್ಬೋದು. ಕ್ಯಾಮ್ರಾ ಒಂದೇ ಆ್ಯಂಗಲಲ್ಲಿ ಇಬ್ಬರು ಕಾಣಿಸ್ತಾ ಇರೋ ಥರ ತೆಗೆದುಬಿಡ್ಬೋದು. ಅಥವಾ ಅದನ್ನು ನಿಮ್ಮ ಸಪ್ರೇಟ್ ಕ್ಲೋಸಪ್ಪು, ನನ್ನ ಸಪ್ರೇಟ್ ಕ್ಲೋಸಪ್ ಅಂತ ತೆಗಿಬೋದು. ಅಥವಾ ಇದಕ್ಕೆ ನಾನೇನು ಟ್ರಾಲಿ ಮೂವ್ಮೆಂಟ್ ಹಾಕಬೇಕಾ, ಕ್ರೇನ್ ಮೂವ್ಮೆಂಟ್ ಹಾಕಬೇಕಾ, ಲೆನ್ಸ್ ಏನು ಯೂಸ್ ಮಾಡಬೇಕು, ಕ್ಯಾಮ್ರಾ ಹೆಂಗೆ ಮೂವ್ ಮಾಡಬೇಕು, ಅಂದರೆ ನಮ್ಮ ಇಕ್ವಿಪ್ಮೆಂಟ್ಗಳನ್ನು ಹೆಂಗೆ ಯೂಸ್ ಮಾಡಿಕೊಂಡ್ರೆ ಶಾರ್ಟ್ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು.
ಆಮೇಲೆ ಯಾವ ಥರದ ಆ್ಯಂಗಲ್ಗಳಲ್ಲಿ ಅದನ್ನು ಶೂಟ್ ಮಾಡಿದ್ರೆ ಆರ್ಟಿಸ್ಟಿಕ್ಕಾಗಿ ಕಾಣುತ್ತೆ ಅನ್ನೋದು. ಉದಾಹರಣೆ ಈಗ ರಾಮ್ ಗೋಪಾಲ್ ವರ್ಮ ಅವ್ರು ಕೆಲವುದು ಹಾಂ, ಹಂಗೆ ಲೋ ಎಲ್ಲೋ ಆ್ಯಂಗಲ್ಲು ಡೈನಮಿಕ್ ನಮ್ಗೆ ಏನು ಬೇಕು ಅನ್ನೋದು ಅದು ಫಸ್ಟು ಬೇಸಿಕ್ ನಾಲೆಡ್ಜ್ ಇರಬೇಕು. ಒಂದು ಸೀನ್ ಪ್ರೆಸೆಂಟೇಷನನ್ನು ಆ ಸೀನನ್ನು ಹೆಂಗೆ ಅದು ಆ್ಯಕ್ಷನ್ ಸೀನ್ ಆದರೆ ಅದೊಂಥರ ಇರುತ್ತೆ, ಎಮೋಷನಲ್ ಸೀನ್ ಆದರೆ ಒಂಥರ ಇರುತ್ತೆ. ಯಾವ್ಯಾವ ಸೀನನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಅದೇ ಟೆಕ್ನಿಕಲ್ ನಾಲೆಡ್ಜ್ ಅನ್ನೋದು. ಡೈರೆಕ್ಟ್ರಿಗೆ ಬೇಕಾಗಿರೋದು ಅದೇ. ಅಂದರೆ ಆಯಿತು. ನೋಡೋ ಪ್ರೇಕ್ಷಕನಿಗೆ ನಾನು ಯಾವ ಥರ ಶಾರ್ಟ್ ತೆಗೆದ್ರೆ ಆ ಸೀನ್ ಜಾಸ್ತಿ ಇಂಪ್ಯಾಕ್ಟ್ಫುಲ್ ಆಗುತ್ತೆ ಅನ್ನೋದು. ಈಗ ಆ್ಯಕ್ಷನ್ ಓರಿಯೆಂಟೆಡ್ ಸೀನು ಏನೋ ಈಗ ಅವ್ರು ಯಾಕೆ ರಾಮ್ ಗೋಪಾಲ್ ವರ್ಮ ಯಾಕೆ ಆ ಥರ ಶಾರ್ಟ್ಸ್ ಇಡ್ತಾ ಇದ್ದಾರೆ ಅಂದರೆ ಅಂಡರ್ವರ್ಲ್ಡ್ ಸಿನಿಮಾಗಳು ಒಂದು ಫಿಯರ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಲೋ ಆ್ಯಂಗಲ್ ಶಾರ್ಟ್ ಇಡೋದು ಉದ್ದೇಶ ಏನು ಅಂತಂದರೆ ಅವನನ್ನು ಹೈಲೈಟ್ ಮಾಡೋದು, ಆ ಕ್ಯಾರೆಕ್ಟ್ರನ್ನ. ಲೋ ಆ್ಯಂಗಲ್ ಶಾರ್ಟ್ ಅಂದ ತಕ್ಷಣ ಈ ಲುಕ್ಸ್ ಹ್ಯೂಜ್, ಆ ಕ್ಯಾರೆಕ್ಟ್ರು ಒಂದು ತುಂಬ ಡೈನಮಿಕ್ಕಾಗಿ ಕಾಣಿಸ್ತಾನೆ. ಅಂದರೆ ಅದಕ್ಕೊಂದು ಪರ್ಪಸ್ ಇರುತ್ತೆ. ನಾನು ಆ ಸೀನ್ ಪ್ರೆಸೆಂಟ್ ಮಾಡಬೇಕಾದ್ರೆ ಆ ಸೀನ್ ಉದ್ದೇಶ ಏನು ಮತ್ತು ಅಲ್ಲಿರೋ ಕ್ಯಾರೆಕ್ಟ್ರನ್ನ ನಾನು ಹೆಂಗೆ ಪೋರ್ಟ್ರೇ ಮಾಡಬೇಕು, ಇದನ್ನೇ ಟೆಕ್ನಿಕಾಲಿಟೀಸ್ ಅನ್ನೋದು. ಸರಿ ಸೊ ಅವೆಲ್ಲವೂ ಟೆಕ್ನಿಕಲ್ ನಾಲೆಡ್ಜಿಂದ ಬಂದ್ಬಿಡುತ್ತೆ. ಸರಿ. ಬಟ್ ಸ್ಕ್ರಿಪ್ಟಿಂಗ್ ಅನ್ನೋದು ಅದೊಂದು ಸಪ್ರೇಟ್ ವಿದ್ಯೆ ಅದು. ಅದೇ ಹೂರಣ ಅಂತೀರಾ? ಅಲ್ಲ, ಎರಡು ಬೋತ್ ಆರ್ ಇಂಪಾರ್ಟೆಂಟ್. ಎಷ್ಟೋ ಒಳ್ಳೆ ರೈಟ್ರುಗಳು ಡೈರೆಕ್ಟರ್ಗಳಾಗಿ ಫೇಲ್ ಆಗಿಬಿಟ್ಟಿದ್ದಾರೆ ಓಹೋ ಅಲ್ವಾ. ರೈಟಿಂಗ್ ಬಂದ ತಕ್ಷಣವೇ ಸಕ್ಸಸ್ಫುಲ್ ಡೈರೆಕ್ಟ್ರು ಆಗೋಕ್ಕಾಗಲ್ಲ. ರೈಟಿಂಗೇ ಬೇರೆ, ಡೈರೆಕ್ಷನ್ನೇ ಬೇರೆ, ಎರಡು ಬೇರೆ ಬೇರೆ ಓಹೋ ಆ್ಯಕ್ಚುಲಿ. ಓಹೋ ಹಾಂ, ಸೊ ಅದಕ್ಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟೆಲ್ಲ ರೈಟಿಂಗ್ ಟೀಮ್ ಸೆಪರೇಟ್ ಇರ್ತಾರೆ. ಅಲ್ಲ ಹಂಗಲ್ಲ. ಕೆಲವರಿಗೆ ಅದು ಎರಡೂ ಒಲ್ದಿರುತ್ತೆ. ಈಗ ನಾನು ಆಮೇಲೆ ರೈಟರ್ ಕಮ್ ಡೈರೆಕ್ಟರ್, ಎಲ್ಲ ಫಿಲಮ್ಸು ನಾನು ಡೈರೆಕ್ಷನ್ ಮಾಡೋದು, ನಾನೇ ರೈಟ್ರು ನಾನೇ ಡೈರೆಕ್ಟ್ರು. ಸೊ ನೀವೇ ಕಥೆ ಬರಿತೀರಿ, ಸಂಭಾಷಣೆನೂ ನೀವೇ ಬರಿತೀರಿ? ಹೌದು, ನಾನೇ ಎಲ್ಲ ಸ್ಕ್ರಿಪ್ಟು ನಾನೇ ಬರಿತೀನಿ, ಡೈಲಾಗು ನಾನೇ ಬರಿತೀನಿ, ಹಾಡು ನಾನೇ ಬರಿತೀನಿ. ಅಂದರೆ ಸಪೋರ್ಟು ತೊಗೊಳ್ತೀವಿ, ಬೇರೆ ಕೋ ರೈಟರ್ಸ್ನ ಜೊತೆ ಸೇರಿಸ್ಕೊಳ್ತೀವಿ, ಇನ್ಪುಟ್ಸ್ ತೊಗೊಳ್ತೀವಿ. ಬಟ್ ಫೈನಲ್ ಡಿಸಿಷನ್ ನಂದಿರುತ್ತೆ. ಸರಿ. ಏನನ್ನು ಉಳಿಸ್ಕೋಬೇಕು, ಏನನ್ನು ಒಮಿಟ್ ಮಾಡಬೇಕು, ಈ ಥರದ್ದೆಲ್ಲ. ಅಂದರೆ ಸರಿ ಫೈನಲ್ ಜಡ್ಜ್ಮೆಂಟು ಡೈರೆಕ್ಟ್ರದು. ಸೊ ಅದು ಎರಡನ್ನೂ ಕಲಿಯೋದಿದೆಯಲ್ಲ, ಅದು ಈಗ ಬಿಡಿ, ಈಗ ಎಲ್ಲರೂ ಹಂಗೇನೆ ರೈಟರ್ ಕಮ್ ಡೈರೆಕ್ಟರ್ಸೇ ಎಲ್ಲರೂ ಈಗ ಆ ಕಲ್ಚರ್ ಇಲ್ಲ. ಮುಂಚೆ ಇತ್ತು ಅದು. ಈಗ ನೋಡಿ, ಅಣ್ಣವ್ರ ಪಿಕ್ಚರ್ ಎಲ್ಲ ರೈಟರು ಚಿ ಉದಯಶಂಕರು, ಡೈರೆಕ್ಟರ್ಗಳು ಮಾತ್ರ ಬಂದು ಡೈರೆಕ್ಷನ್ ಮಾಡೋರು ಅಷ್ಟೇ. ಓಹೋ ಆ ಕಲ್ಚರು ಇವಾಗಿಲ್ಲ. ಅಂದರೆ ಇವಾಗ ಅದೇನು ಚೇಂಜ್ ಆಗೋಯ್ತೆಲ್ಲ. ರೈಟರ್ಸ್ ಅವರೇ ಡೈರೆಕ್ಷನ್ ಮಾಡೋದು. ಈ ಬದಲಾವಣೆ, ಈ ಗಾಳಿ ಬೀಸೋದು ಹೇಗೆ ಸರ್? ಇದು ಅನಿವಾರ್ಯನಾ ಅಥವಾ ಕೊರತೆನಾ? ಯಾವುದರಿಂದ ಈ ಥರ ಟ್ರೆಂಡ್ ಚೇಂಜ್ ಆಗುತ್ತೆ ನೀವು ನೋಡ್ದಂಗೆ? ಅಲ್ಲ, ಅದೇನಾಗುತ್ತೆ ಈಗ ಹೊಸ ಡೈರೆಕ್ಟ್ರುಗಳು ಅಂತ ಆದಾಗ ಹೊಸ ಡೈರೆಕ್ಟ್ರು ಬರಬೇಕು. ಈಗ ನನ್ನ ವಿಚಾರನೇ ತಗೊಳ್ಳಿ. ಈಗ ನಾನು ಡೈರೆಕ್ಟ್ರ್ ಆಗಬೇಕು ಅಂತಂದರೆ ನನಗೆ ಯಾರಾದರೂ ಒಬ್ಬರು ಅವಕಾಶ ಕೊಡಬೇಕಲ್ವ, ಒಬ್ಬರು ಪ್ರೊಡ್ಯೂಸರು. ಅವಕಾಶ ಹೆಂಗೆ ಕೊಡ್ತಾರೆ? ಓಕೆ, ನನಗೆ ಟೆಕ್ನಿಕಲ್ ನಾಲೆಡ್ಜ್ ಇದೆ, ಎಲ್ಲ ಇದೆ, ಕರೆಕ್ಟು. ಬಟ್ ಒಂದು ಸಿನಿಮಾ ಡೈರೆಕ್ಷನ್ ಕಥೆನ ಎಫೆಕ್ಟಿವ್ ಆಗಿ ಒಂದು ತೆಗಿತಾನೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ನನಗೆ? ಪ್ರಶ್ನೆ ಇರುತ್ತೆ ಪ್ರೊಡ್ಯೂಸರ್ಗೆ. ಸರಿ. ಸೊ ಅದಕ್ಕೆ ಉತ್ತರ ಏನು ಅಂದರೆ, ಈಗ ನಾನೇ ಒಂದು ಕತೆ ಹೇಳಿ ಅದನ್ನು ಕಥೆಯನ್ನು ನಾನೇ ನೆರೇಟ್ ಮಾಡಿದ್ರೆ ಅವ್ರಿಗೊಂದು ಧೈರ್ಯ ಬರುತ್ತೆ. ಏಯ್, ಕತೆ ಚೆನ್ನಾಗಿ ಮಾಡಿದ್ದಾನೆ, ಕರೆಕ್ಟಾಗಿ ನೆರೇಟ್ ಮಾಡ್ದ ಅಂದರೆ ವರ್ಬಲ್ಲಾಗೆ ಹೇಳುವಾಗಲೇ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂದರೆ ಅದನ್ನು ತೆಗಿಯೋಕ್ಕೂ ಅವನಿಗೆ ಗೊತ್ತಿರುತ್ತೆ, ಒಂದು ಕಾನ್ಫಿಡೆನ್ಸು. ಅಂದರೆ ಅದೊಂಥರ ಇನ್ನೋವೇಟಬಲ್ ಇದು ಸಿಚುವೇಶನ್ ಒಬ್ಬ ನ್ಯೂ ಕಮರ್ಸ್ಗೆ. ಇವತ್ತಿಗೂ ಅಷ್ಟೇ, ಯಾರಾದರೂ ಒಬ್ಬ ಡೈರೆಕ್ಟ್ರು ಹೋಗಿ ಒಬ್ಬ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಬೇಕು ಅಂದರೆ ಅವನ ಕತೆ ಹೇಳಲೇಬೇಕು. ನೀವು ಯಾರೋ ಒಬ್ಬ ರೈಟ್ರನ್ನ ಕರ್ಕೊಂಡೋಗಿ, ಸರ್ ಇವರು ಒಂದು ಒಳ್ಳೆ ಕತೆ ಮಾಡಿದ್ದಾರೆ, ಇದನ್ನು ನಾನು ಡೈರೆಕ್ಷನ್ ಮಾಡ್ತಿದ್ರೆ ಅವ್ನು ಬರೆದಿರೋ ಕತೆ ನೀನು ಹೆಂಗೆ ತೆಗಿತೀಯ ಅಂದ್ಬಿಡ್ತಾರೆ. ಓಹೋ ಅದು ಈ ಪ್ರಶ್ನೆ ನಮಗೆ ಬರಲ್ಲ. ಈಗ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ಗಳಿಗೆ ಈ ಪ್ರಶ್ನೆ ಕೇಳಲ್ಲ. ಇವತ್ತು ನಾನೇ ಯಾರೇ ಒಬ್ಬ ಪ್ರೊಡ್ಯೂಸರ್ ಹತ್ರ ಹೋಗಿ ನಾನು ಇನ್ನೊಬ್ಬರು ಕತೆ, ಈಗ ರಶ್ಮಿ ನಿಮ್ಮದೊಂದು ಕತೆ ಇದೆ, ನನಗೆ ಇಷ್ಟ ಆಗಿದೆ ಅಂದರೆ, ಇಲ್ಲ ಇವರು ಒಂದು ಕತೆ ಹೇಳಿದ್ದಾರೆ ರಶ್ಮಿ ಅವ್ರು, ತುಂಬ ಚೆನ್ನಾಗಿದೆ, ಅದನ್ನು ನಾನು ಸಿನಿಮಾ ಮಾಡೋಣ ಅಂತಿದ್ದೀನಿ ಅಂತ ಪ್ರೊಡ್ಯೂಸರ್ಗೆ ಹೇಳಿದ್ರೆ ಒಪ್ಕೊತಾರೆ. ಯಾಕೆಂದರೆ ನನ್ನ ಹಿಸ್ಟ್ರಿ, ನಾನು ಆಲ್ರೆಡಿ ಹಿಟ್ ಪಿಕ್ಚರ್ ಮಾಡಿದ್ದೀನಿ, ಡೈರೆಕ್ಷನ್ನು ಕ್ರೆಡಿಬಿಲಿಟಿ ಇದೆ, ನಂಬಿಬಿಡ್ತಾರೆ. ಯಾರು ಕತೆ ಕೊಟ್ಟರು ಇವ್ರು ಹ್ಯಾಂಡಲ್ ಮಾಡ್ತಾರೆ ಅಂತ. ಬಟ್ ಬಿಗಿನಿಂಗಲ್ಲಿ ನಂಬಲ್ಲ. ನಿಜ. ಅದಕ್ಕೆ ಒಂದೇ ರೂಟ್ ಇದ್ದಿದ್ದೇನು ಅಂದರೆ, ನಾನೇ ಒಂದು ಕತೆ ಮಾಡಿಕೊಂಡು ಆ ಕತೆ ಒಪ್ಪಿಸ್ಬಿಟ್ರೆ ಆಮೇಲೆ ಡೈರೆಕ್ಷನ್ ಮಾಡೋದು ಅಂತ. ಸೊ ಈ ಕಲ್ಚರಿಂದ ರೈಟರ್ಸ್ ಬರೀ ಸ್ಟ್ಯಾಂಡ್ ಅಲೋನ್ ರೈಟರ್ಸ್ ಅನ್ನೋದು ಕಾನ್ಸೆಪ್ಟು ಡಿಸಾಲ್ವ್ ಆಯ್ತಾ ಹೋಯ್ತು. ಬರೀ ರೈಟರ್ ಆಗಿದ್ದರೆ ಯಾರೋ ಎಸ್ಟಾಬ್ಲಿಷ್ ಡೈರೆಕ್ಟರ್ಗಳಿಗೆ ಅವ್ರಿಗೆ ರೈಟರ್ ಅವಶ್ಯಕತೆ ಬೀಳ್ತಾ ಇತ್ತು ಅಷ್ಟೇ, ಬೇರೆಯವ್ರಿಗೆ ಬೇಕಾಗ್ತಿರ್ಲಿಲ್ವಲ್ಲ. ಆಮೇಲೆ ಅವ್ನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇದ್ದರೆ ರೈಟರ್ ಆದವನಿಗೆ ಆಮೇಲೆ ಯಾವತ್ತೂ ಒಂದು ರೀತಿಯಲ್ಲಿ ನಾನೇ ಬರೆದಿರೋ ಕಥೆನ ನಾನು ಬೇರೆ ಎಲ್ರಿಗಿನ್ನ ಚೆನ್ನಾಗಿ ಡೈರೆಕ್ಷನ್ ಮಾಡ್ತೀನಿ ಅಲ್ವಾ. ಇನ್ನೊಬ್ಬರ ಕಥೆನೂ ಮಾಡ್ಬೋದು, ಬಟ್ ನನ್ನದೇ ಕಥೆ ಆದಾಗ ಇನ್ನೂ ಗ್ರಿಪ್ ಜಾಸ್ತಿ ಇರುತ್ತೆ ಅದ್ರ ಮೇಲೆ.
ಹಾಳಾಗಲಕ್ಕೆ ಸರಿಯಾಗಿ ಇಳ್ದಿರ್ತೀರಾ. ಸೊ ಹೌದು. ಅದು ಒಂದು ಕ್ಯಾರೆಕ್ಟರ್ಸು, ಹೋಲ್ಡ್ ಆ ಇರುತ್ತೆ. ಕ್ಯಾರೆಕ್ಟರ್ ಆರ್ಕು, ಡೆಪ್ತು ಹ್ಞೂ ಎಲ್ಲ ಲೇಯರ್ಸು ಗೊತ್ತಿರುತ್ತೆ ಆ ಕಥೆದು. ನಾವು ಅದನ್ನೇ ಫೀಲ್ ಮಾಡಿರ್ತೀವಲ್ಲ ಕಂಪ್ಲೀಟಾಗಿ. ಮತ್ತು ಆ ಥರ ಏನಾದ್ರೂ ಒಂದು ನೀವೇ ಹ್ಯಾಂಡಲ್ ಮಾಡ್ಬಿಡ್ತೀರಾ. ಹೌದು ಎಲ್ಲಿ ತಿರುಚಬೇಕು, ಎಲ್ಲಿ ತಿದ್ದಬೇಕು, ತೀಡಬೇಕು ಎಲ್ಲ ಗೊತ್ತಿರುತ್ತೆ. ಹೌದು.